ಧರ್ಮಸ್ಥಳ ಪ್ರಕರಣವನ್ನು SIT ತನಿಖಾಧಿಕಾರಿಗಳು ತನಿಖೆ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಬಹುದೊಡ್ಡ ಆಕ್ರೋಶ ಇದ್ದಂಥದ್ದು ಸೌಜನ್ಯ ಹತ್ಯೆಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತ ಜನಾಕ್ರೋಶ ಅವತ್ತಿನಿಂದ ಇವತ್ತಿನ ತನಕ ಮುಗಿಲು ಮುಟ್ಟಿದೆ. ಹಾಗೆ ನೋಡಿದ್ರೆ ಈ ಹಿಂದಿನ ಹೋರಾಟಗಳಿಗಿಂತ ಜನಾಕ್ರೋಶಕ್ಕಿಂತ ದೊಡ್ಡ ಒಂದು ಒತ್ತಡ ಸರ್ಕಾರಕ್ಕೆ ಮತ್ತು SIT ತನಿಖಾಧಿಕಾರಿಗಳಿಗೆ ಇರುವಂಥದ್ದು ಸೌಜನ್ಯ ಕೇಸ್ ಕೂಡ. ಯಾಕಂದರೆ ಕುಸುಮಾವತಿಯವರು ಹೋಗಿ ದೂರು ಕೊಟ್ಟು ಬಂದಿದ್ದಾರೆ, ಹಿಂಬರಹ ಕೂಡ SIT ತನಿಖಾಧಿಕಾರಿಗಳು ಕೊಟ್ಟಿದ್ದಾರೆ. ಸೌಜನ್ಯ ಕೇಸ್ಗೆ, ಆ ಹತ್ಯೆಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಎಲ್ಲರ ಆಕ್ರೋಶ ಇತ್ತು. ಆದರೆ ಶನಿವಾರ ರಾತ್ರಿ ಏನು ಮಣ್ಣಸಂಕದಲ್ಲಿ ಆ ಹೆಣ್ಣು ಮಗಳ ಮೃತದೇಹ ಅತ್ಯಂತ ಹೇಯ ಸ್ಥಿತಿಯಲ್ಲಿ ಸಿಕ್ತು, ರಾಕ್ಷಸರ ಕೈಗೆ ಸಿಕ್ಕಿ ನರಳಿದ್ಲು, ಏನಾಗಿತ್ತು? ಯಾಕಂದರೆ ಆ ಹೆಣ್ಣು ಮಗಳ ಸಾವಿನ ಬಗ್ಗೆ ಕೂಡ, ಸಾವು ಅನ್ನೋದೇ ಒಂದು ಸಂಕಟ, ತೀರದ ಯಾತನೆ. ಆದರೆ ಅದನ್ನು ಕೂಡ ಪವಿತ್ರ ಸಾವು, ಮತ್ತೊಂದು ಸಾವು, ಮಗದೊಂದು ಸಾವು, ಮಣ್ಣು ಮಸಿ ಅಂತೆಲ್ಲ ಸಾಕಷ್ಟು ಜನ ವ್ಯಾಖ್ಯಾನ ಮಾಡಿದರು. ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳೇ, ಅದು ನಮ್ಮ ಮನೆದಿರಬಹುದು, ಯಾರ ಮನೆಯದ್ದೇ ಇರಬಹುದು, ಹೆಣ್ಣುಮಗುನೇ. ಅಂತಹ ಹೆಣ್ಣುಮಕ್ಕಳು ತುಂಬ ರಾಕ್ಷಸೀಯ ಪ್ರವೃತ್ತಿಯ ನೀಚರ ಕೈಗೆ ಸಿಕ್ಕಿಯೋ, ದಾರುಣ ಅಂತ್ಯ ಕಂಡ ಮೇಲೂ ಕೂಡ ಆ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಪಾದನೆ ಮಾಡುವಾಗ ಯಾವುದೋ ಒಂದು ಕಡೆ ನಿಂತ್ಕೊಳ್ಳುವಂಥದ್ದು ಕೂಡ ಅಮಾನವೀಯ ಅನಿಸುತ್ತೆ. ಮನುಷ್ಯರಾಗಿ ಇರುವಂಥವರು ಮಾಡುವಂತಹ ಕೆಲಸ ಅದಲ್ಲ. ಆದರೆ ನೋಡಿ, ಶನಿವಾರ ರಾತ್ರಿ ಆ ಮಣ್ಣಸಂಕ ಜಾಗದಲ್ಲಿ ಏನು ಸೌಜನ್ಯ ಮೃತದೇಹ ಸಿಕ್ಕಿತ್ತು, ಅಲ್ಲಿ ಏನೋ ಆಗಿದೆ. BLR ಪೋಸ್ಟ್ ಒಂದು ಸ್ಪಷ್ಟವಾದ ಸಂಗತಿಯನ್ನು ಸಾಕ್ಷಿ ಸಮೇತ ಕೊಟ್ಟಿದೆ. ನೀವು ನೋಡಬಹುದು, ಧರ್ಮಸ್ಥಳ ಕ್ರೈಮ್ಸ್, ಫ್ರೆಶ್ ಸಾಯಿಲ್ ಡಂಪ್ಡ್ ನಿಯರ್ ಸೈಟ್ ವೇರ್ ಸೌಜನ್ಯಾಸ್ ಬಾಡಿ ವಾಸ್ ಫೌಂಡ್. 4 ಫೋಟೋಗಳನ್ನು ಕೂಡ ಆ ವರದಿಯಲ್ಲಿ ಲಗತ್ತಿಸಿದ್ದಾರೆ. ಆ ಫೋಟೋಗಳಲ್ಲಿ ಕತ್ತಲಲ್ಲಿ ಹೊಸ ಮಣ್ಣನ್ನು ಆ ಜಾಗಕ್ಕೆ ತಂದು ಸುರಿದಿರುವಂತಹ ಫೋಟೋಗಳಿದ್ದಾವೆ. ಕಾರ್ ಒಳಗಡೆ ಕೂತ್ಕೊಂಡು ಯಾರೋ ಆ ಫೋಟೋವನ್ನು ತೆಗೆದಿದ್ದಾರೆ. ಯಾಕಂದರೆ ಆ ಜಾಗದಲ್ಲಿ ಈಗ SIT ತನಿಖಾಧಿಕಾರಿಗಳು ಇತ್ತೀಚೆಗೆ ಏನು ಅವರು ಉತ್ಖನನ ಮಾಡಿದ್ರು, 1-2 ಸೈಟಲ್ಲಿ 1-2 ಕಡೆ ಅವರಿಗೆ ಮೂಳೆಗಳು ಸಿಕ್ಕಿದ್ವು, ಅದರ ಅವನ್ನ FSL ಕಳಿಸಿದ್ದಾರೆ. ಜೊತೆಲಿ ಆ ಮಣ್ಣನ್ನು ಕೂಡ ಮೈಕ್ರೋ ಅನಾಲಿಸಿಸ್ಗೆ ಅಂತ ಕಳಿಸಿರುವಂತಹ ಸಂದರ್ಭದಲ್ಲೇ ಹೊಸ ಮಣ್ಣನ್ನು ಯಾಕೆ ತಂದು ಸುರಿದ್ರು, ಅದು ಕೂಡ ಎಲ್ಲರ ಕೇಂದ್ರ ಬಿಂದುವಾಗಿರುವಂತಹ ಪ್ರಕರಣದಲ್ಲಿ ಯಾಕೆ ಹೀಗಾಯಿತು? ಸಾಕ್ಷಿ ನಾಶ ಮಾಡುವಂತಹ ಇನ್ನೂ ಪ್ರಯತ್ನಗಳು 13-12 ವರ್ಷ ಆದರೂ ಕೂಡ ಮಾಡ್ತಿದ್ದಾರಾ? ಯಾರವರು? ನೋಡಿ, ಇಲ್ಲಿ ಬಹುಪಾಲು ಜನ ಈ ಹೆಣ್ಣುಮಗಳ ಚರ್ಚೆ ಬಂದಾಗ ಅದು BJPಗರೇ ಇರಬಹುದು, ನ್ಯಾಯ ಬೇಕು ಅಂತ ಬಯಸ್ತಾರೆ. ಆದರೆ ಮತ್ತೊಂದು ಕಡೆ ಹೋಗಿ ನಿಂತ್ಕೋತಾರೆ. ಮತ್ತೊಂದು ಕಡೆ ಅಂದರೆ ಈ ಸೌಜನ್ಯ ನ್ಯಾಯದ ಹಕ್ಕೊತ್ತಾಯಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಬಂದು ನಿಂತ್ಕೋತಾರೆ. ಆದರೆ ಎಲ್ಲರೂ ಕೂಡ ಗಟ್ಟಿಯಾಗಿ, ಅದು ಕಾಂಗ್ರೆಸ್ ಇರಲಿ, JDS ಇರಲಿ, BJP ಇರಲಿ, ಮತ್ತೊಂದು ಪಕ್ಷ ಇರಲಿ, ಒಟ್ಟಿಗೆ ನಿಂತ್ಕೊಂಡು ಸೌಜನ್ಯ ಕೇಸಿಗೆ ನ್ಯಾಯ ಬೇಕು ಅಂತ ಬಯಸಿದ್ರೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಆ ಕೆಲಸ ಮಾಡಬೇಕಿದೆ. ಆದರೆ ನೋಡಿ, ಇಲ್ಲಿ ರಾತ್ರೋರಾತ್ರಿ ಬಂದು ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಮಣ್ಣು ಸುರಿದು, ಹೊಸ ಮಣ್ಣನ್ನು ಸುರಿದು ಯಾವ ಸಂದೇಶ ಕೊಡ್ತಿದ್ದಾರೆ? ಯಾರು ಹಾಕಿದ್ದಾರೆ? ಆ ಮಣ್ಣಸಂಕ ಗ್ರಾಮದ ಕೆಲವರು ಹೇಳಿರೋದನ್ನು ಅವರು ಮೆನ್ಷನ್ ಮಾಡಿದ್ದಾರೆ BLR ಪೋಸ್ಟಲ್ಲಿ. ರಾತ್ರೋರಾತ್ರಿ ತಂದು ಸುರಿದಿದ್ದಾರೆ. ಇತ್ತೀಚೆಗೆ ನೋಡಿ, ಈ ಪ್ರಕರಣಕ್ಕೆ ತುಂಬ 2 ದೊಡ್ಡ ಧ್ವನಿಗಳು. ಒಂದು, ಚಿನ್ನಯ್ಯ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ಕೊಟ್ಟಂತಹ ಹೇಳಿಕೆ, ರವಿ ಪೂಜಾರಿ ನನಗೆ ಎಲ್ಲವನ್ನೂ ಹೇಳಿದ್ದಾನೆ, ಅಲ್ಲಿ ಏನಾಯಿತು ಅನ್ನೋದು ನನಗೆ ಗೊತ್ತಿದೆ. ಎರಡನೇದು, ಮಂಡ್ಯ ಭಾಗದ ಒಂದು ಹೆಣ್ಣು ಮಗಳು ಒಡನಾಡಿ ಸಂಸ್ಥೆಯ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡು ನಾನು ಸಾಕ್ಷಿ ಹೇಳ್ತೀನಿ, ನ್ಯಾಯ ಕೊಡಿಸಿ ಆ ಹೆಣ್ಣು ಮಗಳಿಗೆ ಅನ್ನೋ ಮಾತನ್ನು ಹೇಳ್ತಿರುವಂಥವ್ರು. ಎಲ್ಲವನ್ನ ನಾನು ಕೂಡ ನೋಡಿದ್ದೀನಿ, ಕಿಡ್ನ್ಯಾಪ್ ಮಾಡಿದ್ದು ಅಂತ ಹೇಳ್ತಿರುವಂಥ ಆ ಹೆಣ್ಣು ಮಗಳ ಒಂದು ಸಾಕ್ಷಿ, ಇವೆಲ್ಲವೂ ಕೂಡ ಗಟ್ಟಿಯಾಗಿ ನಿಂತ ಮೇಲೆ ಮಣ್ಣಸಂಕದಲ್ಲಿ ಹೊಸ ಮಣ್ಣನ್ನು ತಂದು ಸುರಿದವರು ಯಾರು? ಆ ಹೆಣ್ಣು ಮಗಳ ಭಾಗಕ್ಕೆ ಮಣ್ಣನ್ನು ತುಂಬಿದಂತಹ ನೀಚರೇ ಈಗ ಮಣ್ಣನ್ನು ತಂದು ಸುರಿತಿರಬಹುದಾ? ಇಡೀ ಪ್ರಕರಣ ಈಗಾಗಲೇ ಒಂದು ಸರಿಯಾದ ಹಾದಿಯಲ್ಲಿ ತನಿಖೆ ಆರಂಭವಾಗಿರೋ ಸಂದರ್ಭದಲ್ಲಿ SIT ತನಿಖಾಧಿಕಾರಿಗಳು ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಸೇರಿದಂತೆ ಯಾವೆಲ್ಲ ರಾಜ್ಯಗಳಿಂದ ಬಂದು ನಾಪತ್ತೆಯಾದವರ ಪ್ರಕರಣಗಳಿದಾವೋ ಆ ಪ್ರಕರಣಗಳ ಜಾಡು ಹಿಡಿದು ಹೊರಟಿದ್ದಾರೆ.
ಡೆಕ್ಕನ್ ಹೆರಾಲ್ಡ್ ಕೂಡ ಈ ವರದಿ ಮಾಡಿತ್ತು. ಸುಮಾರು 5,000 ಪುಟಗಳ ವಿ ಎಸ್ ಉಗ್ರಪ್ಪ ಅವರ ವರದಿಯನ್ನು ಕೂಡ ಇವರು ಅಧ್ಯಯನ ಮಾಡಿ ಅಲ್ಲಿನ ಒಂದಷ್ಟು ಅಂಶಗಳನ್ನು ತಗೊಂಡು ತನಿಖೆ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಹೇಳಿತ್ತು ಡೆಕ್ಕನ್ ಹೆರಾಲ್ಡ್. ಇದರೆಲ್ಲದರ ಜೊತೆಯಲ್ಲಿ ಆರಂಭದಿಂದ ಇಲ್ಲಿಯ ತನಕ BLR ಪೋಸ್ಟ್ 90 ಪಾಲು ಸತ್ಯವನ್ನು ಹೇಳಿದೆ. BLR ಪೋಸ್ಟ್ ಹೇಳಿದ ಮೇಲೆ 1 ದಿನ 2 ದಿನ ಆದಮೇಲೆ ಬಹುಪಾಲು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕೂಡ ಅದೇ ಸುದ್ದಿಯನ್ನು ಬಿತ್ತರಿಸಿದ್ವು. ಈಗ ಅದೇ ಒಂದು ವೆಬ್ಸೈಟ್ ಮಣ್ಣಸಂಕದಲ್ಲಿ ಸೌಜನ್ಯ ಮೃತದೇಹ ಸಿಕ್ಕಂತಹ ಜಾಗದಲ್ಲಿ ರಾತ್ರೋರಾತ್ರಿ ಹೊಸ ಮಣ್ಣನ್ನು ತಂದು ಸುರಿತಿದ್ದಾರೆ. ಯಾಕೆ ಸುರಿತಿರಬಹುದು? ಸೌಜನ್ಯಾಳನ್ನು ಕೊಂದವರು ಇನ್ನೂ ಸಾಕ್ಷಿ ನಾಶ ಮಾಡುವಂತಹ ಪ್ರಯತ್ನದಲ್ಲೇ ಇದ್ದಾರಾ? ಆ ಹೆಣ್ಣು ಮಗಳಿಗೆ ಯಾವ ಕಾರಣಕ್ಕೂ ನ್ಯಾಯ ಸಿಗಬಾರ್ದು ಅನ್ನುವಂತಹ ದುರುಳ ದುಷ್ಟ ಮನಸ್ಥಿತಿಯಲ್ಲಿ, ನೀಚ ಮನಸ್ಥಿತಿಯಲ್ಲಿ ಅವರಿದ್ದಾರಾ? ತಮ್ಮ ಬುಡಕ್ಕೆ ಬಂದು ಬಿಡುತ್ತೆ, ಬಂದು ಬಿಟ್ಟಿದೆ ಅನ್ನೋ ಕಾರಣಕ್ಕೆ ಇಂತಹ ಕೆಲಸ ಮಾಡ್ತಿರಬಹುದಾ? SIT ತನಿಖಾಧಿಕಾರಿಗಳು ಇವೆಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ನೋಡ್ತಾರೆ, ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ನೋಡಿ, ಸಾಕ್ಷಿ ನಾಶ ಅನ್ನುವಂಥದ್ದು ಅಪರಾಧ ಎಸಗಿದಷ್ಟೇ ದೊಡ್ಡ ಅಫೆನ್ಸ್, ಅದಕ್ಕೂ ಶಿಕ್ಷೆ ಆಗತ್ತೆ. ಆದರೆ ಇಲ್ಲಿ ಇಡೀ ರಾಜ್ಯ ಬಹುಪಾಲು ಯಾರೆಲ್ಲ ಅಂತಃಕರಣ ಶುದ್ಧಿಯಿಂದ ಹೆಣ್ಣನ್ನು ಗೌರವಿಸ್ತಾರೆ, ಅವರ ಮನೆಯಲ್ಲಿರೋ ಹೆಣ್ಣು ಮಕ್ಕಳು ನನ್ನ ಹೆಣ್ಣು ಮಕ್ಕಳೇ ಅಂತ ಭಾವಿಸ್ತಾರೆ ಅಂತ ಎಲ್ಲರೂ ಕೂಡ ಸೌಜನ್ಯ ಸೇರಿದಂತೆ, ಅದು ಪದ್ಮಲತಾ ಇರಬಹುದು, ವೇದವಲ್ಲಿ ಅಮ್ಮ ಇರಬಹುದು, ಯಮುನಾ ಇರಬಹುದು, ಇವರೆಲ್ಲ ಹೆಣ್ಣು ಮಕ್ಕಳ ಸಾವುಗಳಿಗೆ ನ್ಯಾಯ ಕೋರ್ತಿದ್ದಾರೆ, ನ್ಯಾಯ ಸಿಗಲೇಬೇಕು ಅಂತ ಬಯಸ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ, ಇಂತಹ ಜನಾಕ್ರೋಶದ ಮಧ್ಯೆ ಸಾಕ್ಷಿ ನಾಶದ ಪ್ರಯತ್ನಗಳು ರಾತ್ರೋರಾತ್ರಿ ಅಲ್ಲಿ ನಡೀತಿದ್ದಾವೆ ಅನ್ನೋದಾದರೆ ಯಾರದ್ದು ತಪ್ಪಿರಬಹುದು? ಯಾವುದು ಗ್ಯಾಂಗ್? ಯಾರದ್ದು ಗ್ಯಾಂಗ್? ಕಮೆಂಟ್ ಮಾಡಿ. ಆ ಹೆಣ್ಣು ಮಗಳ ಸಾವಿನ ಬಗ್ಗೆ ಕೂಡ, ಸಾವು ಅನ್ನೋದೇ ಒಂದು ಸಂಕಟ, ದಾರುಣ ಅಂತ್ಯ ಕಂಡ ಮೇಲೂ ಕೂಡ ಆ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಪಾದನೆ ಮಾಡುವಾಗ ಯಾವುದೋ ಒಂದು ಕಡೆ ನಿಂತ್ಕೊಳ್ಳುವಂಥದ್ದು ಕೂಡ ಅಮಾನವೀಯ ಅನಿಸುತ್ತೆ. ಒಟ್ಟಿಗೆ ನಿಂತ್ಕೊಂಡು ಸೌಜನ್ಯ ಕೇಸಿಗೆ ನ್ಯಾಯ ಬೇಕು ಅಂತ ಬಯಸಿದ್ರೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಆ ಕೆಲಸ ಮಾಡಬೇಕಿದೆ. ಆದರೆ ನೋಡಿ, ಇಲ್ಲಿ ರಾತ್ರೋರಾತ್ರಿ ಬಂದು ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಮಣ್ಣು ಸುರಿದು, ಹೊಸ ಮಣ್ಣನ್ನು ಸುರಿದು ಯಾವ ಸಂದೇಶ ಕೊಡ್ತಿದ್ದಾರೆ? ಯಾರು ಹಾಕಿದ್ದಾರೆ? ಆ ಹೆಣ್ಣು ಮಗಳ ಸಾವಿನ ಬಗ್ಗೆ ಕೂಡ, ಸಾವು ಅನ್ನೋದೇ ಒಂದು ಸಂಕಟ, ದಾರುಣ ಅಂತ್ಯ ಕಂಡ ಮೇಲೂ ಕೂಡ ಆ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಪಾದನೆ ಮಾಡುವಾಗ ಯಾವುದೋ ಒಂದು ಕಡೆ ನಿಂತ್ಕೊಳ್ಳುವಂಥದ್ದು ಕೂಡ ಅಮಾನವೀಯ ಅನಿಸುತ್ತೆ. ಒಟ್ಟಿಗೆ ನಿಂತ್ಕೊಂಡು ಸೌಜನ್ಯ ಕೇಸಿಗೆ ನ್ಯಾಯ ಬೇಕು ಅಂತ ಬಯಸಿದ್ರೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಆ ಕೆಲಸ ಮಾಡಬೇಕಿದೆ. ಆದರೆ ನೋಡಿ, ಇಲ್ಲಿ ರಾತ್ರೋರಾತ್ರಿ ಬಂದು ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಮಣ್ಣು ಸುರಿದು, ಹೊಸ ಮಣ್ಣನ್ನು ಸುರಿದು ಯಾವ ಸಂದೇಶ ಕೊಡ್ತಿದ್ದಾರೆ? ಯಾರು ಹಾಕಿದ್ದಾರೆ?